ನಮಸ್ಕಾರ ಸ್ನೇಹಿತರೆ. ಕಿಡ್ನಿಯಲ್ಲಿ ಕಲ್ಲು. ಈ ಕಿಡ್ನಿಯಲ್ಲಿ ಕಲ್ಲು ಅನ್ನುವಂಥ ರೋಗ ಈಗ ಇದೊಂದು ಸಾಮಾನ್ಯ ರೋಗವಾಗಿಬಿಟ್ಟಿದೆ. ವಯಸ್ಸಿನ ಮಿತಿಯಲ್ಲದೆ ಪ್ರತಿಯೊಬ್ಬರಲ್ಲೂ ಕೂಡ ಈ ರೋಗ ಕಾಣಿಸ್ಕೊಳ್ತಿದೆ. ಈ ರೋಗದಿಂದ ಹೊರಗೆ ಬರಲು ನಾನಾ ರೀತಿಯಾದಂಥ ಟ್ರೀಟ್ಮೆಂಟ್ ಕೂಡ ಇದೆ. ಲೇಸರ್ ಲೈಟ್ನ ಮೂಲಕ ನಾವು ಅದನ್ನು ಶೂಟ್ ಮಾಡ್ತೀವಿ, ಇಲ್ಲ ಡ್ರಿಲ್ ಬಿಟ್ಟು ಅದನ್ನು ಶೂಟ್ ಮಾಡ್ತೀವಿ, ಇನ್ನೊಂದು ಉಪಕರಣ ಕಳಿಸಿ ಅದನ್ನು ಬ್ಲಾಸ್ಟ್ ಮಾಡ್ತೀವಿ. ಇಂಥ ಅನೇಕ ರೀತಿಯಾದಂಥ ಚಿಕಿತ್ಸೆಯನ್ನು ಪಡೆದವರು ಕೂಡ ಇದ್ದಾರೆ. ಯಾವಾಗಿಂದ ಈ ರೋಗಗಳು ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಯಿತು ಅಂದರೆ, ನಾವು ಯಾವತ್ತು ಹೊರಗಡೆಯಿಂದ ಗೊಬ್ಬರಗಳನ್ನು ಇನ್ಪುಟ್ ಮಾಡಿಕೊಂಡು ಭಾರತಕ್ಕೆ ತಂದು ಅದನ್ನು ನಾವು ವ್ಯವಸಾಯಕ್ಕೆ ಬಳಸೋಕ್ಕೆ ಶುರು ಮಾಡಿದ್ವು, ಅವತ್ತಿಂದ ಹಂತವಾಗಿ ಇದು ಜಾಸ್ತಿ ಆಗ್ತಾ ಬಂತು. ಈಗ ಇದು ಟಾಪ್ ತುತ್ತುದಿಯಲ್ಲಿ ಬಂದು ನಿಂತಿದೆ. ಒಂದು 50 ಜನರನ್ನು ನಾವು ನಿಲ್ಲಿಸಿದ್ರೆ ಅದರಲ್ಲಿ ಒಂದು 5 ಜನರಾದರೂ ಕೂಡ ಈ ಕಿಡ್ನಿಯಲ್ಲಿ ಕಲ್ಲು ಆ ನೋವನ್ನು ಆ ರೋಗಕ್ಕೆ ತುತ್ತಾದವರು ಅದನ್ನು ಅನುಭವಿಸಿದವರು ಇದ್ದೇ ಇರ್ತಾರೆ. ಸೊ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಹೊರಡೆಯಿಂದ ಬಂದಂಥ ಗೊಬ್ಬರಗಳು ಯೂರಿಯಾ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, DAP ಆಗಿರ್ಬೋದು, ಇಂಥ ಅನೇಕ ರೀತಿಯ ಕೆಮಿಕಲ್ ಗೊಬ್ಬರಗಳನ್ನು ನಾವು ಬೆಳೆಗಳಿಗೆ ಬಳಸ್ತೇವೆ. ಆ ಬೆಳೆಗಳಿಗೆ ಆ ಗೊಬ್ಬರಗಳನ್ನು ಬಳಸಿದ ನಂತರ ಅದು ಏನಾಗುತ್ತೆ ಅಂತ ತನ್ನ ಬೇರಿನ ಮೂಲಕ ಬಂದು ಬೆಳೆಯಲ್ಲಿ ತಲುಪಿಕೊಳ್ಳುತ್ತೆ. ಭತ್ತ ಆದರೆ ಭತ್ತ, ಬದನೆಕಾಯಿ ಆದರೆ ಬದನೆಕಾಯಿ, ನಾವು ಯಾವುದೇ ಒಂದು ಬೆಳೆಗಳನ್ನು ಬೆಳೆದರೂ ಕೂಡ ಆ ಬೆಳೆಯಲ್ಲಿ ಬಂದು ಆ ಅಂಶಗಳು ಸೇರಿಕೊಳ್ಳುತ್ತೆ. ಅದನ್ನು ನಾವು ಸೇವನೆ ಮಾಡಿದಾಗ, ನಿರಂತರವಾಗಿ ಅದನ್ನು ನಾವು ಸೇವನೆ ಮಾಡಿದಾಗ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನೋದು ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಇದು ಉತ್ಪತ್ತಿ ಹೆಚ್ಚಾದಷ್ಟು ಕಿಡ್ನಿಯಲ್ಲಿ ಕಲ್ಲು ಇಂಥ ರೋಗಕ್ಕೆ ನಾವು ತುತ್ತಾಗ್ತೇವೆ. ನಾವು ಏನೇ ಟ್ರೀಟ್ಮೆಂಟ್ ಪಡೆದು ಕೂಡ ಮತ್ತೆ ನಾವು ಆ ಗೊಬ್ಬರನ ಬಳಸಿದಂಥ ಆಹಾರಗಳನ್ನೇ ಸೇವನೆ ಮಾಡೋದ್ರಿಂದ ಇದು ನಿರಂತರವಾಗಿ ಈ ರೋಗಕ್ಕೆ ತುತ್ತಾಗುವಂಥ ಅನಿವಾರ್ಯತೆಗೆ ಬಂದು ನಾವು ತಲುಪಿದ್ದೇವೆ ಸ್ನೇಹಿತರೆ. ಇದನ್ನ ಹೊರಗೆ ಬರೋಕ್ಕೆ, ಈ ರೋಗದಿಂದ ವಾಸಿ ಆಗೋಕ್ಕೆ ನಮ್ಮ ಹಿರಿಯರಾಗಿರ್ಬೋದು ಅನೇಕ ಜನರುಗಳು ಹೇಳ್ತಾರೆ, ರಾಮ ಬಾಣದ ರೀತಿಯಲ್ಲಿ ಕೆಲಸ ಮಾಡುವಂತೆ ಈ ಬಾಳೆಯ ದಿಂಡುಗಳನ್ನು ಸೇವನೆ ಮಾಡಿ, ಒಂದು ಬಾಳೆಯನ್ನು ಕಡಿದಾಗ ಅದು ಕಡಿದಂಥ ಅರ್ಧ ಭಾಗ ಏನು ಭೂಮಿಯೊಳಗಿರುತ್ತೆ ಅದನ್ನು ಸ್ವಲ್ಪ ಹೊಂಡ ಥರ ಗುಂಡಿ ಥರ ಮಾಡಿಬಿಟ್ಟು ಅದರಲ್ಲಿ 1-2 ದಿನ ಬಿಟ್ಟು ನೀರು ಸಂಗ್ರಹಣೆ ಆಗಿರುತ್ತೆ, ಆ ನೀರನ್ನು ಕುಡೀರಿ. ಇದರಿಂದ ತುಂಬ ಬೇಗವಾಗಿ ಈ ರೋಗದಿಂದ ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಮದ್ದುಗಳನ್ನು ಕೂಡ, ಆಯುರ್ವೇದಕ್ಕೆ ಆದಂಥ ಪ್ರಾಕೃತಿಕವಾದಂಥ ಚಿಕಿತ್ಸೆಯನ್ನು ಕೂಡ ನಮ್ಮ ಹಿರಿಯರು ಹೇಳ್ತಿದ್ದಾರೆ. ಅದನ್ನು ಪಾಲಿಸೋರು ಕೂಡ ಇದ್ದಾರೆ. ಏನೇ ಆಗಿರ್ಬೋದು, ನಾವು ಹೊರಗಿನಿಂದ ಆ ಗೊಬ್ಬರಗಳನ್ನು ತಂದು ನಮ್ಮ ಬೆಳೆಗಳಿಗೆ, ರೈತರಿಗೆ ಅದನ್ನು ನೀಡದಿದ್ದರೆ, ನಮ್ಮ ಬೆಳೆಗಳಲ್ಲಿ ಅದರ ಒಂದು ಅಂಶ ನಮ್ಮ ಬೆಳೆಯಲ್ಲಿ ಇಲ್ಲದೇ ಇದ್ದಿದ್ರೆ ಇವತ್ತು ನಾವು ಯಾರೂ ಕೂಡ ಈ ರೋಗಕ್ಕೆ ತುತ್ತಾಗುವಂಥ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ಇದೇ ಗೊಬ್ಬರಗಳು, ಯೂರಿಯಾ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಇಂಥ ಅನೇಕ ಕೆಮಿಕಲ್ ರೂಪ ಪಡೆದಂಥ ಗೊಬ್ಬರಗಳು ಹೊರದೇಶಗಳಲ್ಲಿ, ಅಮೇರಿಕಾದಲ್ಲೇ ಇದನ್ನು ಬಳಸ್ತಾ ಇಲ್ಲ. ಅಲ್ಲಿ ರೈತರಿಗೆ ಅವ್ರು ಸಲಹೆಯನ್ನು ಕೊಡ್ತಾರೆ, ಉತ್ತಮ ರೀತಿಯಾದಂಥ ಗೊಬ್ಬರಗಳನ್ನು ಬಳಸಿ, ಪರಿಸರವಾಗಿ ಸಿಗುವಂಥ ಗೊಬ್ಬರಗಳನ್ನು ಬಳಸಿ, ಆ ರೀತಿ ಬೆಳೆದಂಥ ಬೆಳೆಗಳಿಗೆ ಬೆಲೆ ಹೆಚ್ಚು ಸಿಗುತ್ತೆ, ಸಬ್ಸಿಡಿ ಹೆಚ್ಚು ಸಿಗುತ್ತೆ, ಸಹಾಯಧನ ಹೆಚ್ಚು ಸಿಗುತ್ತೆ, ಉತ್ತಮ ರೇಟಿಗೆ ಅದನ್ನು ತಗೊಳ್ತಿದ್ದಾರೆ. ಆದರೆ ನಾವು ಆ ಗೊಬ್ಬರನ ತಂದು ಬಳಸಿ ಇವತ್ತು ಇಡೀ ದೇಶದಲ್ಲಿ ಈ ಕಿಡ್ನಿಯಲ್ಲಿ ಕಲ್ಲು ಅನ್ನೋ ರೋಗವನ್ನು ಸಾಮಾನ್ಯ ರೋಗಕ್ಕೆ ತಂದು ನಿಲ್ಲಿಸಿದ್ದೇವೆ ಸ್ನೇಹಿತರೆ. ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೇವನೆ ಮಾಡಲೇಬೇಕು, ಏನಾದರೂ ಒಂದು ಊಟ ಮಾಡಲೇಬೇಕು. ಮನುಷ್ಯ ಬದುಕಬೇಕು ಅಂದರೆ ಆಹಾರಗಳನ್ನು ಸೇವನೆ ಮಾಡಬೇಕು. ಈ ಮಾಂಸಾಹಾರ ಸೇವನೆ ಮಾಡ್ತೀವಿ ಅಂದರೆ ಈ ಮಾಂಸ ಉತ್ಪತ್ತಿ ಹೆಚ್ಚಾಗಲಿ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಈಗ ಇಂಜೆಕ್ಷನ್ಗಳು, ಕೆಮಿಕಲ್ಗಳು. ಮೊಟ್ಟೆಯಲ್ಲೂ ಕೂಡ ಇವತ್ತು ನೀವು ಈ ಫಾರ್ಮ್ ಮೊಟ್ಟೆನ ಸೇವಿಸ್ತಿದ್ದಾರೆ ಅಂದರೆ ಅದು ಮೊಟ್ಟೆಯಲ್ಲೇ ಇದು ಏನು ಅಂಶ ಇಲ್ಲ, ಅದು ಇರೋದು ಬರೀ ಕೆಮಿಕಲೇ. ಅದು ಕಾರಣ ಇಷ್ಟೇ. ಆ ಕೋಳಿಗಳನ್ನು, ಒಂದು ಕೋಳಿ ನೈಸರ್ಗಿಕವಾಗಿ ಒಂದು 300 ಗ್ರಾಮ್ಸ್, ಒಂದು ಅರ್ಧ kg ಬರಬೇಕು ಅಂದರೆ ಅದು 30ರಿಂದ 40 ದಿನಗಳು ಬೇಕು, 2 ತಿಂಗಳವರೆಗೂ ಬೇಕಾಗುತ್ತೆ ಸ್ನೇಹಿತರೆ. ಇದು ಇಂಜೆಕ್ಷನ್ ಕೊಟ್ಟು ಒಂದು 15-20 ದಿನದಲ್ಲಿ 1.5 kg 2 kg ಮಾಂಸಗಳನ್ನ ಉತ್ಪತ್ತಿ ಮಾಡ್ತಾರೆ ಅಂದರೆ ಆ ಮಾಂಸದಲ್ಲಿ ಎಷ್ಟು ಒಳ್ಳೆತನ ಇರುತ್ತೆ ಅನ್ನೋದು ನಮಗೆ ನಾವೇ ಯೋಚನೆ ಮಾಡಬೇಕು. ಇವತ್ತು ಮುಖ್ಯವಾಗಿ ಮನುಷ್ಯನಲ್ಲಿ ಅನಾರೋಗ್ಯಗಳು ಹೆಚ್ಚು ಕಾಣಿಸ್ತಾ ಇರೋದು, 100 ವರ್ಷ ವಾರಂಟಿ ದೇವರಿಂದ ಪಡೆದಂತಹ ಈ ದೇಹ ಇವತ್ತು ಕೇವಲ 50-60 ವರ್ಷಕ್ಕೆ, 70 ವರ್ಷಕ್ಕೆ ಸಂಪೂರ್ಣವಾಗಿ ಕುಗ್ಗಿ ಹೋಗ್ತಿದೆ ಅಂದರೆ ಅದು ನಾವು ಸೇವನೆ ಮಾಡುವಂತಹ ಕಲುಷಿತವಾದಂತಹ ಆಹಾರಗಳೇ ಇದಕ್ಕೆ ಕಾರಣ. ಅದಕ್ಕೆ ನಾವೇ ಕಾರಣ, ನಮ್ಮ ಸರ್ಕಾರಗಳೇ ಕಾರಣ, ನಮ್ಮಲ್ಲಿರುವ ಅತಿ ಆಸೆಯೇ ಕಾರಣ. ಹೆಚ್ಚು ಲಾಭ ಬರಬೇಕು, ಬೇಗ ಶ್ರೀಮಂತರಾಗಬೇಕು, ಇನ್ನೇನೋ ಒಂದು ಸಾಧನೆ ಮಾಡಬೇಕು, ಇಂಥ ಕಾಂಪಿಟೇಷನ್ಗಳು, ಅವನು ಬಂದ, ಇವನು ಬಂದ, ಇನ್ನೊಬ್ಬ ಬಂದ, ಈ ರೀತಿ ಇಂಥ ಅನೇಕ ವಿಚಾರಗಳಲ್ಲಿ ಇವತ್ತು ಸಂಪೂರ್ಣವಾಗಿ ದೇವರಿಂದ
ಉಚಿತವಾಗಿ 100 ವರ್ಷ ವಾರಂಟಿ, 100 ವರ್ಷ ಗ್ಯಾರಂಟಿಯನ್ನು ಪಡ್ಕೊಂಡು ಬಂದಂಥ ಈ ದೇಹ ಇವತ್ತು 40-50-60 ವರ್ಷಕ್ಕೆ ಕೊನೆ ಆಗ್ತಿರೋದೇ ವಿಪರ್ಯಾಸ ಸ್ನೇಹಿತರೆ. ಮುಂದಿನ ದಿನಗಳಾದರೂ ಕೂಡ, ಮುಂದಿನ ಪೀಳಿಗೆ ಆದರೂ ಕೂಡ ಇಂಥ ಯಾವುದೇ ರೀತಿಯಂಥ ಅನಾನುಕೂಲ ಇರುವಂತಹ ಪದಾರ್ಥಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಮಾಂಸಗಳಾಗಿರ್ಬೋದು, ಇದ್ಯಾವುದೇ ಸಿಗದೆ ಉತ್ತಮ ರೀತಿಯಾದಂಥ ಆಹಾರಗಳಾದರೂ ಅವರು ಸೇವನೆ ಮಾಡಿ ಅವರಾದರೂ ಪೂರ್ಣ ಜೀವನವನ್ನು ಸಾಗಿಸಲಿ ಅನ್ನೋದೇ ಈ ವಿಡಿಯೋದ ಉದ್ದೇಶವಾಗಿದೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರವನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.